ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಹೊಸ ವಿಷಯದೊಂದಿಗೆ ನಿಮ್ಮೊಂದಿಗೆ ಬಂದೇನೆ. ಏನಪ್ಪ ಅದು ಅಂದರೆ ಇದು ಇಂಟರ್ನ್ಶಿಪ್ಪು. ಈ ಯಾವ ಕೋರ್ಸ್ ಮೇಲೆ ಇಂಟರ್ನ್ಶಿಪ್ ಆಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. SSLC PUC ಪಾಸಾದ ಯುವಕ ಯುವತಿಯರಿಗೆ ಗುಡ್ ನ್ಯೂಸು. PM ಇಂಟರ್ನ್ಶಿಪ್ ಯೋಜನೆಯಲ್ಲಿ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಬೆಂಗಳೂರು ಕೌಶಲ್ಯಾಭಿವೃದ್ಧಿ ಇಲಾಖೆ ಇಂಟರ್ನ್ಶಿಪ್ ನೀಡುವ ಸಲುವಾಗಿ 2024-25ನೇ ಸಾಲಿನ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಯೋಜನೆಯನ್ನು ಘೋಷಣೆ ಮಾಡಲಾಗಿದೆ. ಈ ಯೋಜನೆಯಲ್ಲಿ ಬಂದುಬಿಟ್ಟು 1 ಕೋಟಿ ಜನರಿಗೆ ಯುವಕ ಯುವತಿಯರಿಗೆ ಇಂಟರ್ನ್ಶಿಪ್ ಮೂಲಕ ಕೌಶಲ್ಯವನ್ನು ವೃದ್ಧಿಸಲು ಅವಕಾಶವನ್ನು ಕಲ್ಪಿಸಿಕೊಟ್ಟಿದೆ. ಆಸಕ್ತಿ ಅಭ್ಯರ್ಥಿಗಳು ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಕೊನೆಯ ದಿನ ಬಂದುಬಿಟ್ಟು ಏಪ್ರಿಲ್ 15ರೊಳಗೆ ಅರ್ಹತೆ ಆಧಾರದ ಮೇಲೆ ಅರ್ಜಿಯನ್ನು ಸಲ್ಲಿಸಬೇಕು. ಆಸಕ್ತಿ ಇರುವ ಯುವಕ ಯುವತಿಯರು PUC, ITE, BA, BCA, BBA, BCom, BCA, ಪ್ರೈಮರಿ ಇತ್ಯಾದಿ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕಾಗತ್ತೆ. ಏಜ್ ಲಿಮಿಟ್ ಬಂದುಬಿಟ್ಟು 21ರಿಂದ 24 ವರ್ಷ ಇರಬೇಕಾಗತ್ತೆ. ಅರ್ಹತೆ ಏನೇನು ಬೇಕು ಅಂತಂದರೆ, ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು 2023-24ಕ್ಕೆ 8 ಲಕ್ಷ ಮಿತಿಗೆ ಒಳಪಟ್ಟಿರಬೇಕು. ಕುಟುಂಬದ ಸದಸ್ಯರನ್ನುಂಟು ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಲ್ಲದೆ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳಲ್ಲಿ ಕಾಯಂ ನೌಕರರಾಗಿರಬಾರದು. ಇಂಟರ್ನ್ಶಿಪ್ ತರಬೇತಿ ಬಂದ್ಬಿಟ್ಟು 12 ತಿಂಗಳ ಅವಧಿ ಇರುತ್ತದೆ. 12 ತಿಂಗಳ ಅವಧಿ ಇರ್ತದೆ ಅಂದರೆ 1 ವರ್ಷ ಟ್ರೈನಿಂಗ್ ಕೊಡ್ತಾರೆ ಇಂಟರ್ನ್ಶಿಪ್ಪು. ತರಬೇತಿ ಸರಿಯಾಗಿ ಹಾಜರಾದ ಅಭ್ಯರ್ಥಿಗಳಿಗೆ ತರಬೇತಿ ಅವಧಿಯಲ್ಲಿ ಬಂದುಬಿಟ್ಟು 5,000 ಅಭ್ಯರ್ಥಿಯ ಬ್ಯಾಂಕ್ ಖಾತೆಗೆ ಸಂದಾಯಿಸಲಾಗುತ್ತದೆ. ಅಂದರೆ ಕರೆಕ್ಟಾಗಿ ಯಾರು ಹೋಗ್ತಿರೋ ಅವ್ರಿಗೆ 5,000 ರೂಪಾಯಿ ಬ್ಯಾಂಕ್ಗೆ ಖಾತೆಗೆ ಜಮಾ ಮಾಡ್ತಾರೆ. ಇಂಟರ್ನ್ಶಿಪ್ ಆಯ್ಕೆಯಾದ ಅಭ್ಯರ್ಥಿಗಳು ಕಂಪನಿ ಆಯೋಜಿಸಿದ ಸ್ಥಳದಲ್ಲಿ ಹೋಗಿ ತರಬೇತಿಯನ್ನು ಪಡೆಯಬಹುದು. ಇಂಟರ್ನ್ಶಿಪ್ ಪೂರ್ಣಗೊಂಡ ನಂತರ ಅರ್ಹತೆ ಆಧಾರದ ಮೇಲೆ Rs. 6,000 ಅಭ್ಯರ್ಥಿಯ ಬ್ಯಾಂಕ್ ಖಾತೆಗೆ ಸಂದಾಯಿಸಲಾಗುವುದು ಹಾಗೂ ಪ್ರಮಾಣ ಪತ್ರವನ್ನು ನೀಡಲಾಗುವುದು. ಸರ್ಟಿಫಿಕೇಟ್ ಕೊಡ್ತಾರೆ. ಜಿಲ್ಲೆಯ ಆಸಕ್ತ ನಿರುದ್ಯೋಗಿ ಯುವಕ ಯುವತಿಯರಿಗೆ ನೋಂದಾಯಿಸಿಕೊಂಡ ಇಂಟರ್ನ್ಶಿಪ್ ಪ್ರಯೋಜನ ಪಡೆಯಲು ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ.